ಆಗಿರ್ತಕ್ಕಂಥದ್ದಾಗ್ಲಿ ಈ ಕೆರೆ ನೀರನ್ನು ತಗೊಂಡು ಹೋಗ್ತೀನಿ ಅನ್ನೋ ಒಂದು ಏನೋ ನೀವು ಮಾಡಿದ್ರ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ತಕ್ಷಣ ನಿಲ್ಬೇಕು. ಭೂತೋಷಿ ಮುಂದೆ ಖಂಡಿತ ನಾವು ತೋರಿಸೋದು ಮಣ್ಣು ಹಚ್ಚೋದು ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಿರೋದು. ಯಾವುದೇ ಕಾರಣಕ್ಕೂ ನಾವು ನಂಬಲ್ಲ, ನಾವು ಯಾವುದೇ ಕಾರಣಕ್ಕೂ ಈ ಭಾಗದ ನೀರನ್ನು ಬಿಡಲ್ಲ. ಇದನ್ನು ನಾನು ಸಮುಚಿತ ಮುಖಾಂತರ ನಾನು ಸರ್ಕಾರಕ್ಕೆ ತಲುಪಿಸುವಂತ ವ್ಯವಸ್ಥೆ ಮತ್ತು ಶಾಸಕರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀನಿ. ಮಾಡ್ಲಿಕ್ಕಾಗಲ್ಲ, ಕಾನೂನಿದೆ, ನ್ಯಾಯಾಲಯಗಳಿದ್ದಾವೆ. ಪ್ರತಿಭಟನೆ ಉತ್ತರ ಅಲ್ಲ ಎಲ್ಲದಕ್ಕೂ, ಅದಕ್ಕೆ ಬೇರೆ ವಿಧಾನಗಳಿದ್ದಾವೆ. ಸಮಾಧಾನವಾಗಿ ಇದನ್ನ ಮಾಡೋಣ ಅಂತ ಹೇಳ್ತಾ ಗೌರಿಬಿದನೂರು ತಾಲೂಕು ವಾಟದ ಹೊಸಳ್ಳಿ ಅಮಾನಿ ಬೈರಸಾಗರ ಕೆರೆ ಅಚ್ಚುಕಟ್ಟುದಾರರ ಸಂಘ ಮತ್ತು ಎಲ್ಲಾ ರೈತ ಪರ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಒಟ್ಟಾರೆ ಸೇರಿ ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆ ಮತ್ತು ರಸ್ತೆ ತಡೆ ಮಾಡಲಾಯಿತು. ಸರಿಸುಮಾರು 400 ವರ್ಷಗಳ ಇತಿಹಾಸವುಳ್ಳ ವಾಟದ ಹೊಸಳ್ಳಿ ಅಮಾನಿ ಬೈರಸಾಗರ ಕೆರೆ. ಈ ಕೆರೆ ಮೈಸೂರು ಮಹಾರಾಜರು ಕಟ್ಟಿಸಿರುವಂತಹ ಕೆರೆ. ಇದಕ್ಕೆ ಸಾಕ್ಷಿಯಾಗಿ ಒಂದು ಶಿಲಾಶಾಸನವಿದೆ. ದೊಡ್ಡ ಹೋರಾಟ ಮಾಡಿ ನೀರನ್ನು ತಂದು ತುಂಬಿಸಿಕೊಳ್ಳುತ್ತೇವೆ. ಇದು ಕೂಡ 1932ರಲ್ಲಿ ಮೈಸೂರು ಮಹಾರಾಜರು ಒಂದು ಆದೇಶವನ್ನು ಕೂಡ ಹೊರಡಿಸಿರುತ್ತಾರೆ. ಈ ಆದೇಶ ಮುಂದಿಟ್ಟುಕೊಂಡು ಈ ಕೆರೆ ತುಂಬಿ ಪಕ್ಕದ ಗೊಳ್ಳಳ್ಳಿ, ನಗಲಹಳ್ಳಿ, ಮಡಿವಾಳ, ಕುಂಟೆಮುದಲೋಡು ಮತ್ತು ಸರ್ದಲಹಳ್ಳಿ ಈ 6 ಕೆರೆಗಳಿಗೆ ನೀರು ಹರಿದು ಈ ಕೆರೆಗಳಿಗೆ ಒಳಪಟ್ಟಿರುವ ಸರಿಸುಮಾರು 40ರಿಂದ 50 ಹಳ್ಳಿಗಳ ರೈತರು ಕೃಷಿ ಚಟುವಟಿಕೆ ನಡೆಸಿ ನಮ್ಮ ಜೀವನವನ್ನು ಸಾಗಿಸುತ್ತಾರೆ. ಈ ಭಾಗದ ರೈತರಿಗೆ ಕೃಷಿ ಮತ್ತು ಹೈನುಗಾರಿಕೆ ಬಿಟ್ಟರೆ ಬೇರೆ ಜೀವನಾಧಾರ ಇರುವುದಿಲ್ಲ. ಇವತ್ತು ಎಷ್ಟೋ ಜನ ತಾಯಂದಿರು ತಮ್ಮ ಸಂಸಾರ ನಡೆಸಲು ಬೆಂಗಳೂರು, ದೊಡ್ಡಬಳ್ಳಾಪುರ ಕಾರ್ಖಾನೆಗಳಲ್ಲಿ ದಿನಗೂಲಿಗೆ ಹೋಗುತ್ತಿದ್ದಾರೆ. ಎಷ್ಟೋ ಜನ ರೈತರು ಕೃಷಿ ಬಿಟ್ಟು ಸಿಮೆಂಟ್ ಕೆಲಸಕ್ಕೆ, ಅಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಇದನ್ನು ಮನಗೊಂಡ ಮಾನ್ಯ ಶಾಸಕರು ಈ ಯೋಜನೆಯನ್ನು ಕೈಬಿಡಬೇಕೆಂದು ಸ್ಥಳೀಯ ಎಲ್ಲಾ ರೈತ ಬಾಂಧವರು ಹಾಗೂ ನಗರಗೆರೆ ಹೋಬಳಿಯ ಎಲ್ಲಾ ಕೂಲಿ ಕಾರ್ಮಿಕರು ಸೇರಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ರೈತ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಹಸೀಲ್ದಾರ್ ಎಸ್ ಮಹೇಶ್ ಪತ್ರಿಯವರ ಮುಂದೆ ರೈತರು ಅಳಲನ್ನು ವ್ಯಕ್ತಪಡಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಮನವಿ ಪತ್ರವನ್ನು ಪಡೆದ ತಾಲೂಕು ದಂಡಾಧಿಕಾರಿಗಳಾದ ಎಸ್ ಮಹೇಶ್ ಪತ್ರಿಯವರು ಮಾತನಾಡಿ, ನಿಮ್ಮ ಸಮಸ್ಯೆಗಳನ್ನು ಸಂಬಂಧಪಟ್ಟ ಸರ್ಕಾರಕ್ಕೆ ಹಾಗೂ ಮಾನ್ಯ ಶಾಸಕರಿಗೆ ತಲುಪುವಂತೆ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣ್ ರವರು ಮಾತನಾಡಿ, ಇದು ರಾಜ ಮಹಾರಾಜರ ಕಾಲದಿಂದಲೂ ಇರುವಂತಹ ಕೆರೆಯಾಗಿದ್ದು ಇದು ಅಮಾನಿ ಕೆರೆಯಾಗಿದ್ದು ಯಾವ ರೈತರಿಂದಲೂ ಸುಂಕ ವಸೂಲಿ ಮಾಡದೆ ನೀರು ಹರಿಸುವ ಕೆರೆಯಾಗಿದ್ದು ಆದ್ದರಿಂದ ಇದನ್ನು ಅಮಾನಿ ಕೆರೆ ಎನ್ನಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಚ್ಚುಕಟ್ಟದಾರರ ರೈತ ಸಂಘದ ಮುಖಂಡರು ಹಾಗೂ ರೈತಾಪಿಗಳು, ಕೂಲಿ ಕಾರ್ಮಿಕರು, ಪೊಲೀಸ್ ಸಿಬ್ಬಂದಿಗಳು, ಆಟೋ ಚಾಲಕರ ತಂಡ, ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಮಾಲೀಕರು ಇನ್ನು ಮುಂತಾದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸುಸಜ್ಜಿತವಾಗಿ ಯಶಸ್ವಿಗೊಳಿಸಲಾಯಿತು. ಈ ಸಂಘಟನೆಗೆ ಒಂದು ಹೆಸರೇ ಹೋರಾಟ, ನಮ್ಮ ಫಲಕ್ಕಾಗಿ ಹೋರಾಟ. ದಯಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ. ತಮಟೆಯವರು ನಿಜಾಮಾಚರಿಸಿ, ತಮಟೆಯವರು ಏನಿಗಾಗಿ ಹೋರಾಟ? ನೀರಿಗಾಗಿ. ನಮ್ಮ ನೀರು ಬಿಡೋದು ಬೇಡ, ನಾವು ತಗೊಳ್ಳೋದು ಬೇಡ. ನಮ್ಮ ನೀರು ನಮಗೆ ಬೇಕು, ನಮ್ಮ ನೀರು ನಮಗೆ ಬೇಕು. ಬಿಡಲ್ಲ, ಏನೇ ಬರಲಿ ನಾವು ಬಿಡಲ್ಲ. ಪ್ರಾಣ ಆದ್ರೂ ಬಿಡ್ತೀವಿ, ನೀರನ್ನ ಬಿಡಲ್ಲ. ಇದು ಸತ್ಯ, ಇದು ಸತ್ಯ. ಹೋರಾಟನ ನೀವು ಈ ಒಂದು ಪೈಪ್ಲೈನ್ ಆಗಿರ್ತಕ್ಕಂಥದ್ದಾಗ್ಲಿ ಈ ಕೆರೆ ನೀರನ್ನು ತಗೊಂಡು ಹೋಗ್ತೀನಿ ಅನ್ನೋ ಒಂದು ಏನೋ ನೀವು ಮಾಡಿದ್ರ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ತಕ್ಷಣ ನಿಲ್ಬೇಕು. ಇಲ್ಲ ಅಂದ್ರೆ ಈ ಒಂದು ಉಗ್ರವಾದ ಹೋರಾಟವನ್ನು ನಾವು ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಕೂಡ ತಗೊಂಡು ಹೋಗ್ತೀವಿ. ನಾವು ಬೆಂಗಳೂರಲ್ಲಿ ಕೂಡ ನಾವು ವಿಧಾನಸಭೆ ಮುಂದೆ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ಚಿಕ್ಕರನ್ನು ಕೊಡ್ತಾ ಏನಿವತ್ತು ನಮ್ಮ ಮನವಿಗೆ ಹೋಗೊಟ್ಟು ಮಾನ್ಯ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ, ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿಂದ ಬಂದ್ಬಿಡ್ರ ನಮಗೆ ಒಂದು ಹನಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ಈ ಕೆರೆಯಿಂದ ನೀರನ್ನು ನಗರಕ್ಕೆ ತಗೊಂಡು ಹೋಗೇ ಹೋಗ್ತೀನಿ ಅಂತ ಶಾಸಕರು ಹೇಳ್ತಾರೆ.
ಆದ್ರಿಂದ ಮುಂದೆ ನಿಮ್ಮ ನಿರ್ಧಾರಗಳು ಯಾವ ರೀತಿ ಇರುತ್ತೆ, ಹೋರಾಟಗಳು ಯಾವ ರೀತಿ ಇರುತ್ತೆ? ನಾವು ಬಿಡಲ್ಲ ಸರ್. ನಮ್ಮ ಹೋರಾಟ ಇಷ್ಟೇ ಸರ್, ನಮ್ಮ ಕೆರೆಗೆ ಪ್ರಸ್ತುತಕ್ಕೆ ಏನಾದರೂ ಅವರು ಮಾಡಿದ್ರೆ ಅದನ್ನ ಒಂದು ದೊಡ್ಡ ಅಣೆಕಟ್ಟೆ ಮಾಡಿಬಿಟ್ಟು ಅದಕ್ಕೆ ನೀರು ವ್ಯವಸ್ಥೆ ಮಾಡಿದ್ರೆ ಮಾಡಲಿ. ನಮಗೆ ಯಾವುದೇ ಎತ್ತಿನ ಹೊಳೆಯ ನೀರು ಬೇಕಾಗಿಲ್ಲ, ಇಲ್ಲಿ ನೀರು ತಗೊಂಡೋಗೋ ಉದ್ದೇಶನೂ ಅವ್ರು ಬಿಡಲ್ಲ ಸರ್. ಆ ಒಂದು ಎತ್ತಿನ ಹೊಳೆ ಅನ್ನೋದು ಯೋಜನೆ ಒಂದು ಏನು ಎತ್ತಿನ ಭೂತದ ಮುಂದೆ ಕಣ್ಣಿ ತೋರಿಸಂಗೆ ನಾವು ತೋರಿಸೋದು, ಮಣ್ಣು ಹಚ್ಚೋದು ಅವ್ರು ಕೆಲಸಗಳು ಮಾಡ್ಕೊಂಡು ಹೋಗ್ತಿರೋದು. ಯಾವುದೇ ಕಾರಣಕ್ಕೂ ನಾವು ನಂಬಲ್ಲ, ನಾವು ಯಾವುದೇ ಕಾರಣಕ್ಕೂ ಈ ಭಾಗದ ನೀರನ್ನು ಬಿಡಲ್ಲ ಸರ್. ಏನು ಈ ವಾಡದಹೊಸಳ್ಳಿ ಕೆರೆ ನೀರನ್ನ ಕುಡಿಯೋ ನೀರು ಅವಶ್ಯಕತೆ ಇದೆ ಅಂತ ತಗೋಬೇಕು ಅಂತೇಳಿ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ. ನೀವು ಬರೀ ಗೌರಿಬ್ನೂರ್ದು ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ನಮ್ಮ ಹೋಬಳಿಯಲ್ಲಿ ಎಷ್ಟು ಸಾವಿರ ಎಕರೆ, ಸುಮಾರು 1200 ಎಕರೆಗೆ ಮೇಲ್ಪಟ್ಟು ರೈತರು ನಿತ್ಯ ಕೆಲಸ ಮಾಡ್ತಾರೆ ಸರ್. ಅವರೆಲ್ಲರೂ ಕೆಲಸ ಕೊಡೋಕೆ ನಿಮ್ಮ ಕೈಲಾಗುತ್ತಾ? ಇಲ್ಲ ಇಲ್ಲಿಂದ ದೊಡ್ಡಬಳ್ಳಾಪುರ ಕಳಿಸ್ಬೇಕಾಗುತ್ತೆ. ನೀವು ಎಲ್ಲರೂ ಇಲ್ಲಿ ಹತ್ತಿರದಲ್ಲಿ ಹೋಗ್ಲಿ, ಒಂದೇನಾದರೂ ಇವಾಗ ಇಂಡಸ್ಟ್ರಿಯಲ್ ಸೆನ್ಸಾರ್ ಸಿಸ್ಟಮ್ ಏನೇ ಮಾಡಿದ್ರು ಈ ಕೆರೆಗೆ ನೀರು ಹತ್ತಲ್ಲ. ಆದರೂ ನೀವೇನು ತಗೊಂಡ್ಬಂದ್ರು ಕೋಲಾರ ಕಡೆಯಿಂದ ತಗೊಂಡ್ಬರ್ಬೇಕು. ಇಲ್ಲಿಗೆ ಇನ್ನು ನೀರು ಬಂದಿಲ್ಲ, ಇನ್ನು ಕೋಲಾರ್ಗೆ ಏನು ಸರ್ ತಗೊಂಡು ಹೋಗ್ತೀರಾ? ಈ ಪ್ರಾಜೆಕ್ಟ್ ಅನ್ನೋದು ಸುಳ್ಳು. ನೀವು ನೀರು ಕೊಡಬೇಕು ಅಂತಿದ್ರೆ ನಿಮ್ಮ ಕಡೆ ರೆಡಿ ಮಾಡ್ಕೊಡಿ. ಏನಿದೆ ಪೈಪ್ ಲೈನ್ ಇದೆ, ಹತ್ತಿರದಲ್ಲೇ ಬೇರೆಜಾನ್ ಕೆರೆಗಳು ನಿಮಗೂ ಇದ್ದಾವೆ. ಟೋಲ್ ಸುತ್ತಮುತ್ತಲು ಇರುವಂಥ ಕೆರೆಗಳನ್ನ ಅಭಿವೃದ್ಧಿ ಮಾಡಿಕೊಂಡು ಅಲ್ಲೇ ಪಂಪಿಂಗ್ ಸ್ಟೇಷನ್ ಮಾಡಿಕೊಂಡು ನಿಮ್ಗೇನು 10 ದಶಲಕ್ಷ ಲೀಟರ್ ಬೇಕಾಗುವಷ್ಟು ಜಾಗ ಇದೆ. 10 ದಶಲಕ್ಷ ಲೀಟರ್ ಆಗುವಷ್ಟು ಜಾಗ ಇದೆ ಸರ್. ಅಲ್ಲೇ ರೆಡಿ ಮಾಡ್ಕೊಂಡು ಹಳೆ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಹೊಟ್ಟೆ ಯಾಕೆ ಸರ್ ಹೊಡಿತೀರಾ? ಯಾರೋ ಒಬ್ಬರ ಮಾತು ಕೇಳ್ಬಿಟ್ಟು ಇಷ್ಟು ರೈತರನ್ನೆಲ್ಲ ಎದುರಾಕೊಂಡು ನೀವು ಆಗೋದೇನಿಲ್ಲ, ನಾವು ಆಗೋದೇನಿಲ್ಲ. ನೀವು ಇಷ್ಟು ಜನನ ಇಲ್ಲ ಅಂತೇಳಿ ರೈತರು ನೀರು ತಗೊಂಡು ಹೋಗ್ಬಿಟ್ರೆ ರೈತರು ದಯವಿಟ್ಟು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗುತ್ತೆ ಕಾಲಾಂತರ. ಮುಂದೆ ನೀವು ಶಾಶ್ವತ ಆಗಿರೋಲ್ಲ, ಯಾರೋ ಇನ್ನೊಬ್ಬರು ಬರ್ತಾರೆ ನಿಮ್ಮ ಜಾಗಕ್ಕೆ, ಆವಾಗ ಇನ್ನೊಂಥರ ಆನ್ಸರ್ ಕೊಡಬೇಕಾಗುತ್ತೆ ಸರ್. ಯೋಚನೆ ಮಾಡಿಕೊಂಡು ಈ ಪ್ರಾಜೆಕ್ಟ್ ಇಲ್ಲೇ ಕೈ ಬಿಟ್ಟು ರೈತರಿಗೆ ಒಂದು ಒಳ್ಳೆ ಸಂದೇಶ ಕೊಡಿ. ರೈತರಿಗೋಸ್ಕರ ರೈತರು ಕೆಲಸಿದ್ದಾರೆ ಸರ್. ಗೌರಿಬಿದನೂರು ತಾಲೂಕು ಮ್ಯಾಕ್ಸಿಮಮ್ ಇರೋದು ವೋಟರ್ಸು ರೈತರೇ. ಇವತ್ತು ಬರೀ ನಾವು ನಗರಕೆರೆ ಹೋಬಳಿಯವ್ರು ಮಾತ್ರ ಸ್ಟ್ರೈಕ್ ಮಾಡ್ತಾ ಇದೀವಿ. ರೈತರು ಒಗ್ಗಟ್ಟಾದ್ರೆ ಏನಾಗುತ್ತೆ ಅಂತ ರಾಜ್ಯಕ್ಕೆ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. ಏನೇನಾಗುತ್ತೆ ರೈತರು ಒಂದ್ಸಲ ಒಗ್ಗಟ್ಟಾದ್ರೆ ಅಂತ. ದಯವಿಟ್ಟು ಯೋಚನೆ ಮಾಡಿ, ಒಂದ್ಸಲ ಬಂದು ವಿಸಿಟ್ ಮಾಡಿ ಸರ್. ನಮ್ಮ ಹೋಬಳಿ ಜನರನ್ನ ವಿಸಿಟ್ ಮಾಡಿ, ನಾಯಕರನ್ನ ಕೇಳಿ, ರೈತ ಮುಖಂಡರನ್ನ ಕೇಳಿ ಏನಪ್ಪ ಏನ್ ಮಾಡ್ಬೋದು ಅಂತ ಅವರು ಒಂದು ಒಳ್ಳೆ ಸಜೆಷನ್ ಕೊಡ್ತಾರೆ ಸರ್. ಅದ್ಬಿಟ್ಟು ನಿಮ್ಮಷ್ಟು ನೀವು ಏಕಾಏಕಿ ಪ್ರಾಜೆಕ್ಟ್ಗಳು ಅನೌನ್ಸ್ ಮಾಡಿದ್ರೆ ಇದು ಯಾರಿಗೂ ಒಳ್ಳೇದಲ್ಲ. ಕೇಳ್ತಾ ಇದ್ದೀವಿ. ಇವತ್ತು ಬಂದಿರೋ ಪ್ರತಿಯೊಬ್ಬ ರೈತರಿಗೂ ನಾನೇನಾದ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಏನು ಹೋರಾಟ ಇದೆ ಇಲ್ಲಿಗೆ ನಿಲ್ಲಿಸಬಾರ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಬಾರ್ದು ಈ ಹೋರಾಟ. ಇದನ್ನ ಮುಂದೆ ತಗೊಂಡು ಹೋಗ್ಬೇಕು. ಶಾಸಕರು ಏನಾದ್ರು ಅಷ್ಟೇ ಗಟ್ಟಿಯಾಗಿ ನಾನು ತಗೊಂಡೇ ಹೋಗ್ತೀನಿ ನೀರು ಅನ್ನೋಂಗಿದ್ರೆ ನಾವು ಅಷ್ಟೇ ಗಟ್ಟಿಯಾಗಿ ಈ ಹೋರಾಟನ ಮುಂದೆ ತಗೊಂಡು ನೀರಂತ ಇಲ್ಲಿಂದ ಬಿಡಕ್ಕೂ ಮಾಡಲ್ಲ. ಈ ಒಂದು ಕೆರೆಗೆ ಪೈಪ್ ಲೈನ್ ಹಾಕೋಕ್ಕೂ ನಾವು ರೈತರು ಬಿಡೋದಿಲ್ಲ. ಈ ರೈತರ ಹೋರಾಟಕ್ಕೆ ನಮ್ಮ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ನಾವು ಹಿಂಜರಿಯುವುದಿಲ್ಲ. ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆಯನ್ನು ನಾವು ಮೂಲೆಗುಂಪು ಮಾಡಲು ಬಿಡಲ್ಲ. ಒಂದು ಪ್ರತಿಭಟನೆ ಅಂದಮೇಲೆ ಕಾಲಾತೀತವಾದ ಒಂದು ರಾಜಕೀಯ ಬಣ್ಣ ಕಟ್ಬಿಟ್ಟು ಆ ಪ್ರತಿಭಟನೆ ನಿಲ್ಲಿಸಬೇಕಂತ ಹೇಳಿದ್ರೆ ಅದು ಆಗಲ್ಲ. ಪ್ರತಿಯೊಂದು ಮನೆಯದು ಪ್ರತಿಯೊಂದು ಯಾವುದೋ ಒಂದು ರಾಜಕೀಯ ಪಾರ್ಟಿ ಇದ್ದೇ ಇರುತ್ತೆ. ಈ ದಿನದಲ್ಲಿ ಒಂದು 3 ರಾಜಕೀಯ ಪಾರ್ಟಿ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಅದೊಂದು ಪಕ್ಷ ಅವ್ರು ಪ್ರತಿಭಟನೆ ಮಾಡ್ತಿದ್ದ ನಮ್ಮ ಪ್ರತಿಭಟನೆಗೆ ಅಡ್ಡ ಮಾಡಿದ್ರೆ ಇವತ್ತು 4-5 ಜನ ಅಂತ ಅವ್ರು ಇದು ಮಾಡಿರ್ಬೋದು. ನಿನ್ನೆ 100 ಜನ ಸೇರಿದ್ರು, ಇವತ್ತು 5,000 ಜನ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಯೋಚನೆಯನ್ನು ಕೈ ಬಿಡಲಿಲ್ಲ ಅಂದ್ರೆ 40,000 ರಿಂದ 50,000 ಜನ ಈ ಭಾಗದ ಎಲ್ಲಾ ಜನ ಅಂಗಡಿ ಮುಗ್ಗಟ್ಟುಗಳೆಲ್ಲ ತನ್ನ ವ್ಯವಸಾಯಗಳು ಅವ್ರ ಕೆಲಸಗಳೆಲ್ಲ ಬಿಟ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜವಾನ್, ಜೈ ಕಿಸಾನ್. ಮಾತಾಡಿದಿರಿ ಮತ್ತು ಮನವಿನೂ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀರಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಹೋಗಿದೆ, ನಗರಾಭಿವೃದ್ಧಿ ಸಚಿವರು, ಆಮೇಲೆ ಉನ್ನತ ಶಿಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದೀರಿ, ಶಾಸಕರಿಗೆ ಕೊಟ್ಟಿದ್ದೀರಿ. ಹಾಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಇನ್ನು ನೀರಾವರಿ ಇಲಾಖೆಗೂ ಕೂಡ ತಾವೆಲ್ಲ ಕೊಟ್ಟಿದ್ದೀರಿ. ನಿಮ್ಮ ಮನವಿಗಳು ಏನಿದಾವೆ ಇದರಲ್ಲಿ ತಾವೆಲ್ಲನೂ ಕೂಡ ವ್ಯಕ್ತಪಡಿಸಿದ್ದೀರಿ. ನಾವು ಈ ಮನವಿಯನ್ನು, ಇದರಲ್ಲಿ ಅಂಶಗಳನ್ನು ಸರ್ಕಾರದ ಗಮನಕ್ಕೆ ಏನಿದೆಯಲ್ಲ ಇದನ್ನು ನಾನು ಸಮುಚಿತ ಮುಖಾಂತರ ನಾನು ಸರ್ಕಾರಕ್ಕೆ ತಲುಪಿಸುವಂಥ ವ್ಯವಸ್ಥೆ ಮತ್ತು ಶಾಸಕರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀನಿ. ತಾವು ಮುಂಚಿತವಾಗಿ ಬಂದು ನಮ್ಮ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ ನೀವು ಈ ಥರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮುಂಚಿತವಾಗಿ ತಿಳಿಸಿ, ಮತ್ತು ಸಾಂಕೇತಿಕವಾಗಿ ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಿ ಅದರ ಪ್ರಕಾರ ಯಾವುದೇ ಲೋಪದೋಷ ಇದ್ದೀರಾ, ನೀವು ಇವತ್ತು ಕೇವಲ 10 ನಿಮಿಷದ ಅಷ್ಟೇ ನೀವು ಇಲ್ಲಿ ರಸ್ತೆ ಮಧ್ಯೆ ನಿಂತ್ಕೊಂಡು ಈ ಬಿರುಬಿಸಿಲಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದೀರಾ. ಅದಕ್ಕಾಗಿ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನೀವು ಇಷ್ಟೊಂದು ಉನ್ನತ ಮಟ್ಟದ ಒಂದು ಶಾಂತಿಯನ್ನು ಮತ್ತು ಒಂದು ಜವಾಬ್ದಾರಿಯನ್ನು ತೋರಿಸಿದ್ದಕ್ಕೆ ನಮ್ಮ ಕಡೆಯಿಂದ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಸಂದರ್ಭದಲ್ಲಿ ನಮಗೆ ನಾನು ಇಲಾಖೆಯ ಅಧಿಕಾರಿಯಾಗಿ ನಮಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಥರದ್ದು ನೀರು ಕುರಿತಾದಂತಹ ಸಮಸ್ಯೆಗಳು ಇವತ್ತು ನಿನ್ನೆದೇನಲ್ಲ, ಇದು ಬಹಳ
ಬಹಳಷ್ಟು ಶತಮಾನಗಳಿಂದ ಕೂಡ ಈ ಸಮಸ್ಯೆಗಳಿದ್ದಾವೆ. ಈಗ ನಾನು ಮಾಳಪ್ಪನವರು ಅವ್ರ ತಂಡ ಬಂದಾಗ ಕೂಡ ಬಹಳ ಹೊತ್ತು ಮಾತನಾಡಿದ್ವಿ ನಾವು. ಈಗ ಕರ್ನಾಟಕ ತಮಿಳುನಾಡಿಗೆ ಡಿಸ್ಪ್ಯೂಟ್ ಇದೆ, ಪಕ್ಕ ತಾಲೂಕುಗಳಿಗೆ ಡಿಸ್ಪ್ಯೂಟ್ ಇದೆ, ಪಕ್ಕದ ಹಳ್ಳಿಗಳಿಗೆ ಡಿಸ್ಪ್ಯೂಟ್ ಇದೆ. ನಾನು ಕುಣಿಗಲಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ. ಹಳ್ಳಿಯವರು ಹೊಡೆದಾಡೋರು, ಮಾರ್ಕೋನಹಳ್ಳಿ ಡ್ಯಾಮ್ ಅಚ್ಚುಕಟ್ಟುದಾರರು, ಪಕ್ಕದ ಹಳ್ಳಿಯವರು ಹೊಡೆದಾಡೋರು. ಫಸ್ಟ್ ನಮ್ಮೂರು ನೀರು ಬರೋದು ಅಂತ. ಈಗ ಗೌರಿಬಿದನೂರು ವಾರದೋಸಡಿ ಬಹಳ ದೂರ ಆಯಿತು. ಅಕ್ಕಪಕ್ಕ ನಗರಗಿರೋರು ಮಾಡ್ಲೆ ನಗರಗಿರಿ ಹಿಂಗೆ ಹೊಡೆದಾಟ ಆಗೋದು ಅವಾಗೆಲ್ಲ. ಕಾಲದ ಕ್ರಮದಲ್ಲಿ ಜನರು ಕೂಡ ಬದಲಾವಣೆ ಆದರೂ ಬಹಳ ಒಂದು ಸಂಕೀರ್ಣವಾದಂಥ ನೀರು ಅಂತಂದ್ರೆ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಮತ್ತು ಸರ್ಕಾರದ ಇಲಾಖೆಗಳು ಕೂಡ ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವು. ನ್ಯಾಯಾಲಯಗಳು ಬಂದವು, ಗ್ರೀನ್ ಟ್ರಿಬ್ಯುನಲ್ಗಳು ಬಂದವು. ಯಾವ ಒಬ್ಬ ಸಿಂಗಲ್ ರೈತರಿಗೆ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ನೀವು ಈಗೆಲ್ಲ ಹೇಳಿದ್ರೆ 3,000 ಎಕರೆ ಇದೆ ಅಂತ. ನೀವು 2,999 ಎಕರೆಗೆ ಒಳ್ಳೇದು ಮಾಡೋಕ್ಕೆ ಒಬ್ಬ ರೈತನಿಗೆ ಅನ್ಯಾಯ ಮಾಡೋಕ್ಕೂ ಕೂಡ ಇವತ್ತಿನ ಕಾನೂನಲ್ಲಿ ಅವಕಾಶ ಇಲ್ಲ. ಅಷ್ಟು ರೈತರಿಗೆ ರಕ್ಷಣೆ ಇವತ್ತು ಕಾನೂನಲ್ಲಿ ಮತ್ತು ಸರ್ಕಾರದಲ್ಲಿ. ಎಲ್ಲ ಅಧಿಕಾರಿಗಳಾಗ್ಬೋದು, ಇವತ್ತು ನಮ್ಮ ಮಾನ್ಯ ತಹಶೀಲ್ದಾರ್ ಬಂದಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ. ಇದು ಸುಮಾರು ಚೋಳರ ಕಾಲದ, ನೀವು 500 ವರ್ಷದ ಹೇಳಿದ್ರಿ, ಚೋಳರ ಕಾಲದ ಹೊಳಂಬೂರು, ವಿಜಯನಗರ ಸಾಮ್ರಾಜ್ಯ ಕಾಲದ ಕೆರೆಗಳಿವೆಲ್ಲ. ಅಮಾನಿ ಕೆರೆ ಇದು ಕಂದಾಯನೇ ತಗೊಂಡಿಲ್ಲ ಅವಾಗ ಕಾಲದಲ್ಲಿ. ಅಮಾನಿ ಅಂದ್ರೆ ಸರ್ಕಾರದ ನೇರ ಉಸ್ತುವಾರಿ ನಿರ್ವಹಣೆ ಒಳಪಟ್ಟಂತ ಕೆರೆನ ಅಮಾನಿ ಕೆರೆ ಅಂತ ಕರೆಯೋದು. ಕಂದಾಯನೇ ತಗೊಂಡಿಲ್ಲ ಅಂದ್ರೆ ಎಷ್ಟು ಬಡವರಿದ್ದಾರೆ ಅನ್ನೋದು ರಾಜರ ಕಾಲದಿಂದಲೂ ಗೊತ್ತಿತ್ತ ಅದರ ಅರ್ಥ. ಸೊ ಹಾಗಾಗಿ ನೀವು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ನಮಗೇನು ಮಾಹಿತಿ ಬಂದಿದೆ ಅದರ ಸಾಧಕ ಬಾಧಕಗಳೇನು ಅದೆಲ್ಲ ಈಗ ಚರ್ಚೆ ಶುರುವಾಗ್ತಿದೆ. ತಮಗೆ ಅನ್ಯಾಯ ಮಾಡಿ ಅಥವಾ ತಮಗೆ ನೋವುನ್ನುಂಟು ಮಾಡಿ ಯಾರು ಕೂಡ ಅಂತ ಕಾಮಗಾರಿಗಳನ್ನ ಮಾಡೋದಿಲ್ಲ. ಈಗ ನೀವು ಧ್ವನಿ ಎತ್ತಿದಿರಿ, ಆ ಕೇಳಿಸ್ಕೊಂಡಂತ ನಾವುಗಳೆಲ್ಲ ಸರ್ಕಾರದ ಇಲಾಖೆಯ ಅಧಿಕಾರಿಗಳಿದ್ದೇವೆ, ಜನಪ್ರತಿನಿಧಿಗಳಿದ್ದಾರೆ, ಬಹಳಷ್ಟು ಜನ ಇದನ್ನ ನೋಡಿ ಅದು ಯಾವ ರೀತಿ ಮುಂದೆ ಇದಾಗ್ತದೆ ಅನ್ನೋದನ್ನ ಸಾವಕಾಶವಾಗಿ ಸಮಾಧಾನವಾಗಿ, ಏನು ಈಗಲೇ ಆಗೋಗಿಲ್ಲ, ಇದನ್ನ DPR ಆಗಬೇಕು, ನೋಟಿಫಿಕೇಶನ್ಗಳಾಗಬೇಕು. ಈಗ ನೀವೆಲ್ಲ ಇವರು ಹೇಳ್ತಾ ಇದ್ರು ಬ್ರದರ್, ಇಲ್ಲಿಗೆ ಪೈಪ್ ತಗೊಂಬರಕ್ಕೆ ಸಾಧ್ಯ ಇಲ್ಲ ಅಂತ, ಅದೆಲ್ಲ ಕೂಡ ಪರಾಮರ್ಶೆಗೆ ಒಳಗಾಗಬೇಕಾಗ್ತದೆ. ಹಾಗಾಗಿ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತದೆ. ಕಾನೂನು ಸುವ್ಯವಸ್ಥೆಯನ್ನ ನಾವು ಕಾಪಾಡೋ ದೃಷ್ಟಿಯಲ್ಲಿ ಇದೇ ರೀತಿ ನಿಮ್ಮ ಸಹಕಾರ ಮುಂದುವರಿಲಿ. ಶಾಂತಿಯುತವಾಗಿ ನೀವು ಪ್ರತಿಭಟನೆಗಳು ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಬೇರೆ ರೀತಿಯಾಗಿ ಒಂದು ಮಾಡಿಕೊಂಡು, ಈಗ ನಾವು ಕರ್ನಾಟಕದವರೆಲ್ಲ ಹೋಗಿ ಕಾವೇರಿ ಹತ್ರ ನಿಂತ್ಕೊಂಡ್ಬಿಟ್ರೆ ನೀರು ಆಚೆಗೆ ಹೋಗೋದೇ ಇಲ್ಲ. ಹಂಗೆ ಮಾಡ್ಲಿಕ್ಕಾಗಲ್ಲ. ಕಾನೂನಿದೆ, ನ್ಯಾಯಾಲಯಗಳಿದ್ದಾವೆ. ಪ್ರತಿಭಟನೆ ಉತ್ತರ ಅಲ್ಲ ಎಲ್ಲದಕ್ಕೂ, ಅದಕ್ಕೆ ಬೇರೆ ವಿಧಾನಗಳಿದ್ದಾವೆ. ಸಮಾಧಾನವಾಗಿ ಅದನ್ನ ಮಾಡೋಣ ಅಂತ ಹೇಳ್ತಾ, ಇವತ್ತು ಇಷ್ಟು ಒಂದು ಬಿಸಿಲಲ್ಲಿ ನೀವೆಲ್ಲರೂ ಬಂದು ಸಮಾಧಾನವಾಗಿ ಇದನ್ನ ಮುಗಿಸ್ಕೊಟ್ಟಿದ್ದೀರಾ. ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನನ್ನ ಗೌರಿಬಿದನೂರಿನ ಪೊಲೀಸ್ ಸಿಬ್ಬಂದಿ ಪರವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ